ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸುಬು ರೆಡಿನಾ, ಹೊರಡೋಣ? ಮೇಡಮ್, ನನಗೆ ಇದೆಲ್ಲ ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ಅಲ್ಲ, ನಡೀದಿರೋ ಮದುವೆಗೆ ಇಷ್ಟೆಲ್ಲ ಓಡಾಟಗಳು ಬೇಕಾ? ಈಗ ನಾವು ಶಾಪಿಂಗು ಅದು ಇದು ಅಂತೆಲ್ಲ ಮಾಡಿ ನಿಜ ಗೊತ್ತಾದ್ಮೇಲೆ ಯಜಮಾನರು ಲಲಿತಾ ದೇವಿ ಅಮ್ಮವರು ನಮ್ಮ ಬಗ್ಗೆ ಏನು ಅನ್ಕೊಳಲ್ಲ ಹೇಳಿ? ಅಯ್ಯೋ ದೇವ್ರೆ, ಇವನ್ನ ಏನು ಹೇಳಿ ಕರ್ಕೊಂಡು ಹೋಗ್ಲಿ? ಎಲ್ಲದಕ್ಕೂ ಏನಾದರೂ ಅಂದ್ಕೊಂತ ಮಾತಾಡ್ತಾ ಇರ್ತಾನೆ. ಏನಪ್ಪ ಮಾಡಲಿ ನಾನೀಗ? ಇರಲಿ, ಸದ್ಯಕ್ಕೆ ಬೀಸೋದೊಣ್ಣೆಯಿಂದ ತಪ್ಪಿಸ್ಕೋಬೇಕು. ಏನಾದರೂ ಒಂದು ಸುಳ್ಳು ಹೇಳಿ ಇವನ್ನ ನಾನು ಕರ್ಕೊಂಡು ಹೋಗಲೇಬೇಕು. ಮೇಡಮ್, ಅದಕ್ಕೆ ನನಗೊಂದು ಸಹಾಯ ಮಾಡ್ತೀರಾ? ಏನು? ಈ ಮದುವೆ ಓಡಾಟಗಳು ಏನೇ ಇದ್ರೂ ನೀವೇ ಹೋಗಿ ಬನ್ನಿ, ನನಗೆ ಹುಷಾರಿಲ್ಲ ಅಂತ ಹೇಳ್ಬಿಡಿ. ಸುಬು, ಇದೇ ನಿಮ್ಮ ಮಕ್ಳ ಆಟನಾ? ಸ್ಕೂಲಿಗೆ ಹೋಗೋಕೆ ಇಷ್ಟ ಇಲ್ಲದೆ ಹುಷಾರಿಲ್ಲ ಅಂತ ತಪ್ಪಿಸ್ಕೊಳ್ಳೋದಕ್ಕೆ? ಅದೆಲ್ಲ ನನಗೆ ಗೊತ್ತಿಲ್ಲ ಮೇಡಮ್, ನಾನು ಬರಲ್ಲ ಅಷ್ಟೇ. ಸುಬು, ನೀನು ನನ್ನ ಜೊತೆ ಬರಲೇಬೇಕು. ಯಾಕಂದ್ರೆ ನಾನು ಇವತ್ತು ಅಜ್ಜಿಗೂ ಅಪ್ಪನಿಗೂ ಸತ್ಯ ಹೇಳ್ತೀನಿ. ಹೌದಾ ಮೇಡಮ್? ನಿಜವಾಗ್ಲೂ ನೀವು ಇವತ್ತು ಸತ್ಯ ಹೇಳ್ತೀರಾ? ಹೌದು. ಹೇಗಿದ್ರು ಅಪ್ಪ ಮತ್ತೆ ಅಜ್ಜಿ ಹೊರಗಡೆ ಬರ್ತಾ ಇದ್ದಾರೆ, ಮಾತಾಡೋದಕ್ಕೆ ಸಪ್ರೇಟಾಗಿ ಸಿಗ್ತಾರೆ. ಸೊ ಎಲ್ಲ ಸತ್ಯ ಹೇಳ್ಬಿಡ್ತೀನಿ. ಅದಕ್ಕೆ ನೀನು ನನ್ನ ಜೊತೆ ಬರಲೇಬೇಕಲ್ವಾ? ಹಾಗಿದ್ರೆ ಬರ್ತೀನಿ ಮೇಡಮ್. ಇವತ್ತೇ ಹೋಗಿ ಕಾಲಿಗೆ ಬಿದ್ದು ಸತ್ಯ ಹೇಳಿ ಕ್ಷಮೆ ಕೇಳ್ಬೋಣ. ದೊಡ್ಡ ಮನ್ಸು ಮಾಡಿ ಅವರು ನಮ್ಮನ್ನ ಕ್ಷಮಿಸ್ತಾರೆ. ಬನ್ನಿ ಹೋಗೋಣ. ದೇವ್ರೇ ರೀ, ಒಳ್ಳೆ ಕಾರ್ಯಕ್ಕೆ ಅಂತ ಹೋಗುವಾಗ ಒಂದಲ್ಲ ಒಂದು ಅಪಶಕುನಗಳು ಬರ್ತಾನೆ ಇರುತ್ತೆ. ಆದರೆ ನಾವು ನಿಲ್ಬಾರ್ದು. ಯಜಮಾನ್ರೆ ಬರ್ತಾನೆ. ಅಪ್ಪಾಜಿ, ನಾನು ಶ್ರೀವಲ್ಲಿ. ಓ ಶ್ರೀವಲ್ಲಿ, ಹೇಗಿದ್ಯಮ್ಮ? ನಾನು ಚೆನ್ನಾಗಿದ್ದೇನೆ ಅಪ್ಪಾಜಿ. ಶ್ರಾವಣಿ ಮತ್ತೆ ಸುಬ್ಬು ಶಾಪಿಂಗ್ ಹೊರಟಿದ್ರು, ನಾನೇ ಅವ್ರನ್ನ ಕರ್ಕೊಂಡ್ ಬರ್ತಿದ್ದೀನಿ. ಸರಿ ಸರಿ, ಸಂತೋಷ. ನೀನು ಬಾಮ್ಮ. ಅಪ್ಪಾಜಿ, ನಿಮ್ ವಾಯ್ಸ್ ಬ್ರೇಕ್ ಆಗ್ತಿತ್ತು. ನೀವೇನ್ ಹೇಳಿದ್ರೆ ನಂಗೆ ಕೇಳಿಸ್ಲಿಲ್ಲ. ಇನ್ನೊಂದ್ಸತಿ ಹೇಳಿ. ಎಲ್ಲ ಶುಭ ಕಾರ್ಯಕ್ಕೂ ನೀನಿದ್ರನೆ ಚಂದ. 3 ಜನ ಒಟ್ಟಿಗೆ ಬನ್ನಿ. ಬೇಗ ಬನ್ನಿ, ಕಾಯ್ತಾ ಇರ್ತೀವಿ. ಸರಿ ಅಪ್ಪಾಜಿ, ಬರ್ತೀವಿ. ಓಕೆ. ಈಗೇನು, ನೀನು ನಮ್ಮ ಜೊತೆ ಬರ್ತಿದ್ಯಾ? ಬರ್ಲೇಬೇಕಲ್ವ ಶ್ರಾವಣಿ? ನಾನು ಹೇಗೆ ನಿಮ್ಮಿಬ್ಬರನ್ನೇ ಹೋಗಕ್ ಬಿಡ್ತೀನಿ? ನಾನು ಜೊತೆಲಿ ಬಂದೇ ಬರ್ತೀನಿ. ಸರಿ, ನಡಿ. ಓಹೋ, ಬೆಂಕಿ ಬಿರುಗಾಳಿ ಜೊತೆಯಾಗೇ ಹೋಗ್ತಿದ್ದಾರೆ. ಮಧ್ಯದಲ್ಲಿ ಪಾಪ ನಮ್ಮ ಕಾರ್ತಿಕೇಯ. ಅಂತೂ ಇಂತೂ ಒಂದು ಸಮರ ಶುರುವಾಗುತ್ತೆ. ಯಾಕೋ ಈ ಶ್ರೀವಲ್ಲಿದು ಅತಿ ಆಯ್ತು. ಯಾಕೆ ಹಿಂಗೆ ಆಡ್ತಿದ್ದಾಳೆ? ಪಾಪ ಶ್ರಾವಣಿಯಮ್ಮ ಎಷ್ಟು ನೊಂದ್ಕೊಂಡ್ರೋ ಏನೋ. ನನ್ನ ಅಳಿಯಂಗೆ ನಾನೇ ಶರ್ಟ್ ಸೆಲೆಕ್ಟ್ ಮಾಡ್ತೀನಿ. ಒಂದು 4 ಹಾಕಿ. ಸಿಂಪಲ್ ಆಗಿರೋದು ಯಾವ್ದಾದ್ರು? ನೀನ್ ಸಿಂಪಲ್ ಕಣ, ಆದ್ರೆ ನಿನ್ ಮದುವೆಗೆ ನೀನ್ ಗ್ರ್ಯಾಂಡ್ ಆಗಿ ಕಾಣಿಸ್ಬೇಡವಾ? ನಾವೆಲ್ಲ ನಿನ್ನ ರಾಜ್ಕುಮಾರ್ ಅಂತರ ನೋಡಿ ಕಣ್ ತುಂಬ್ಕೋಬೇಕು ಕಣ. ನಿನ್ಗೆ ಈ ತರ ಬಟ್ಟೆಗಳು ಕೊಡಿಸ್ಬೇಕು ಅನ್ನೋದು ನನ್ಗೆ ಎಷ್ಟೋ ದಿವಸದಿಂದ ಆಸೆ ಇತ್ತು ಕಣ. ಆದ್ರೆ ನೀನ್ ಒಪ್ಪಲ್ಲ ಅಂತ ನನಗೆ ಗೊತ್ತು. ಈಗ ಕಾರಣ ಸಿಕ್ಕಿದೆ. ನಿನ್ ನೆಪ ಹೇಳಂಗೆ ಇಲ್ಲ. ಪಂಚಶಾಲಿ ಅಲ್ಲಿ ಹಾಕೋತೀನಲ್ಲ. ಬರೀ ಪಂಚಶಲ್ಯ ಸಾಕ? 4 ಜೊತೆ ಹೊಸ ಬಟ್ಟೆ ತಗೋ. ತೋರ್ಸಿ ತೋರ್ಸಿ. ಯಜಮಾನ್ರು ಇಷ್ಟೆಲ್ಲ ಪ್ರೀತಿ ತೋರಿಸ್ತಿದ್ದಾರೆ, ಆದ್ರೆ ನಾನು ನಿಜವಾಗ್ಲೂ ಅವ್ರ ಅಳಿಯ ಅಲ್ಲ ಅನ್ನೋದು ಗೊತ್ತಾದ್ರೆ ಏನ್ ಅನ್ಕೋತಾರೋ, ಹೇಗೆ ರಿಯಾಕ್ಟ್ ಮಾಡ್ತಾರೋ? ವೈಟ್ ನಲ್ಲಿ ತೋರಿಸಿ. ಆಹಾ, ಬಾ, ಇದು ಹಾಕೊಂಡು ನೋಡು. ಯಜಮಾನ್ರೆ, ಇದು ರಾಗ ಎಳಿಬೇಡ, ಹಾಕೊಂಡು ನೋಡು ಹೆಂಗ್ ಕಾಣಿಸ್ತೆ ನೋಡ್ಬೇಕು. ನಿಮ್ಗೆ ಆಡಂಬರ ಎಲ್ಲ ಇಷ್ಟ ಆಗಲ್ಲ, ಸಿಂಪಲ್ ಆಗಿರೋದೇ ಇಷ್ಟ. ಆಕ್ಚುಲಿ ಇವನ್ಗೆ ಯಾವ ಬಟ್ಟೆ ಹಾಕಿದ್ರು ಸೂಟ್ ಆಗುತ್ತೆ.
ಒಳ್ಳೆ ಹೃದಯ ಇರೋರ್ಗೆ ಒಳ್ಳೆ ಮನ್ಸಿರೋರ್ಗೆ ಇಂಥ ಬಟ್ಟೆನೆ ಹಾಕ್ಬೇಕು ಅಂತಿಲ್ಲ. ಲವ್, ನೀನು ದೊಡ್ಡ ಮನೆ ಹಳೆಯ ಆಗೋನು, ಮಹಾರಾಜನ್ ತರ ಇರ್ಬೇಕು. ಅಯ್ಯೋ ಮಹಾರಾಜರು ನೀವ್ ಯಜಮಾನ್ರೆ, ನಾನು ನಿಮ್ ಸೇವಕ ಅಷ್ಟೇ. ಸೇವಕ ಅಂತೆಲ್ಲ ಯಾಕೋ ಅಂತೀಯ? ಓಕೆ, ನಾನು ಮಹಾರಾಜ ಆದ್ರೆ ನೀನು ರಾಜ್ಕುಮಾರ. ಮೇಡಮ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಯ್ತು, ಬರ್ತೀರಾ? ಶ್ರಾವಣಿ, ಅವನ್ ಕರಿತಿದ್ದಾನಲ್ಲ, ಹೋಗಮ್ಮ. ಅವನ್ ಸೆಲೆಕ್ಟ್ ಮಾಡಿರೋ ಬಟ್ಟೆಗಳನ್ನ ನೀನ್ ನೋಡ್ಬೇಕು ಅನ್ಸುತ್ತೆ. ಹೋಗು. ನಾನೇನಾದರೂ ಈಗ ಹೋದರೆ ಅವ್ನು ಮಾತಾಡೋದು ಒಂದೇ ವಿಷಯ, ಅಪ್ಪನಿಗೆ ಸತ್ಯ ಹೇಳಿ ಅಂತ. ಏನು ಮಾಡಲಿ ಈಗ? ಏನ್ ಯೋಚನೆ ಮಾಡ್ತಿದೀಯಾ? ಅವನ್ ಅಲ್ಲೇ ನಿಂತ್ಕೊಂಡು ಕಾಯ್ತಾ ಇದ್ದಾನೆ, ಹೋಗು. ಅಜ್ಜಿ, ನಾನು ಅವ್ರಿಗೋಸ್ಕರ ಸೆಲೆಕ್ಟ್ ಮಾಡೋದು ಜೀವನ ಪೂರ್ತಿ ಇದ್ದಿದ್ದೆ. ಅಪ್ಪ ಅವ್ರಿಗೋಸ್ಕರ ಸೆಲೆಕ್ಟ್ ಮಾಡ್ತಿದಾರಲ್ವಾ, ಈಗ ನಾನು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದಿದ್ದೀನಿ. ನೀವು ನೋಡಿದ್ರೆ ಅಲ್ಲಿ ಕಳಿಸ್ತಿದ್ದೀರಲ್ಲ. ಹುಡುಗಿ, ಗಂಡ ಕರಿತಿದ್ರು ಹೋಗಲ್ಲ ಅಂತಿದೀಯಲ್ಲೇ. ಅವನ್ ಸೆಲೆಕ್ಟ್ ಮಾಡಿರೋ ಬಟ್ಟೆಗಳಲ್ಲಿ ಅವನ್ ಹೇಗ್ ಕಾಣ್ತಾನೆ ಅಂತ ನೀನೇ ತಾನು ಹೇಳ್ಬೇಕು. ಹೋಗು. ಅಮ್ಮೋರೆ, ಶ್ರಾವಣಿಗೆ ತುಂಬಾ ನಾಚಿಕೆ ಆಗ್ತಿರ್ಬೇಕು. ನಾನು ಅವಳನ್ನ ಕರ್ಕೊಂಡು ಹೋಗ್ತೀನಿ ಬಿಡಿ. ಅದು ಸರಿನು. ಈ ಮದ್ವೆ ಮತ್ತೆ ನಡೀತಿರೋದೇ ನಿನ್ನಿಂದ. ಒಂದ್ ಅರ್ಥದಲ್ಲಿ ನೋಡಿದ್ರೆ ಇವರಿಬ್ರು ಮತ್ತೆ ಒಂದಾಗೋಕ್ ನೀನೇ ಕಾರಣ. ಹೋಗು, ಕರ್ಕೊಂಡು ಹೋಗು. ಶ್ರಾವಣಿ, ಏನ್ ಶ್ರಾವಣಿ, ನಡೆಯೋದು ನನ್ನ ಮದ್ವೆ, ಆದ್ರೆ ಸೀರೆ ಸೆಲೆಕ್ಟ್ ಮಾಡ್ಕೋತಿರೋದು ನೀನು. ಇನ್ನೂ ಕನಸೇ ಕಾಣ್ತಿದ್ಯಾ ಶ್ರೀವಲ್ಲಿ? ಇಲ್ಲಿ ನೋಡಿದ್ರೆ ಇಷ್ಟೆಲ್ಲ ನಡೀತಾ ಇದೆ, ಆದ್ರೆ ನೀನು ನಿನ್ನ ಕನ್ಸುಗಳ ಬಗ್ಗೆನೇ ಮಾತಾಡ್ತಿದ್ಯಲ್ಲ. ಕನಸು ನನ್ಸಾಗುತ್ತೆ ಅನ್ನೋ ಧೈರ್ಯದ ಮೇಲೆ ನಾನು ಇಷ್ಟೆಲ್ಲ ಮಾತಾಡ್ತಿರೋದು. ಯಾಕಂದ್ರೆ ನಡೆಯೋದು ನನ್ನ ಸುಬ್ಬು ಮದ್ವೆ. ಶ್ರೀವಲ್ಲಿ, ಈ ತರ ಕೆಟ್ಟ ಆಸೆಗಳನ್ನ ಇಟ್ಕೊಂಡು ನಿರಾಸೆ ಪಡಬೇಡ. ಜೀವನದಲ್ಲಿ ಈ ತರ ನಡೀದೇ ಇರೋ ಕೆಟ್ಟ ಆಸೆಗಳನ್ನೆಲ್ಲ ಇಟ್ಕೊಳ್ಳೋದನ್ನ ಬಿಟ್ಟು ನಿನ್ ಭವಿಷ್ಯದ ಬಗ್ಗೆ ಯೋಚನೆ ಮಾಡು. ನಾನು ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದ್ದೀನಿ. ಭವಿಷ್ಯದಲ್ಲಿ ಏನಾಗತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಶ್ರಾವಣಿ. ಆಗೋದು ನನ್ನ ಸುಬ್ಬು ಮದ್ವೆ. ಮೇಡಮ್, ನಾನು ನಿಮ್ಮ ಜೊತೆ ಮಾತಾಡ್ಬೇಕಂತ ಕರೆದಿದ್ದು, ನೀವು ಇವಳ ಜೊತೆ ಮಾತಾಡ್ತಿದ್ದೀರಲ್ಲ. ಬನ್ನಿ ಮೇಡಮ್.